ಆಕ್ಚುಲಿ ಏನ್ ಗೊತ್ತಾ ಸರ್, ಚಿಕ್ಕ ವಯಸ್ಸಿಂದ ನಾನು ಅವಳು ಆಡ್ತಾ ಬೆಳೆದ್ವಿ. ಸ್ಕೂಲಲ್ಲಿ ಏನಾದ್ರು ಆಟದಲ್ಲಿ ನಾನು ಬೇರೆ ಟೀಮಲ್ಲಿ ಇದ್ದಿದ್ರೆ ಜಗಳ ಮಾಡಿದ್ರು ಸರಿ, ಅವಳು ನನ್ನ ಟೀಮ್ಗೆ ಬರೋಳು. ಅಯ್ಯೋ ನನ್ ತಪ್ಪಿದ್ರು ನಾನೇ ಸರಿ ಅಂತ ನನ್ನ ಪರ ವಹಿಸ್ಕೊಂಡು ಮಾತಾಡೋಳು ಸರ್. ಹೀಗಿದ್ದನ್ನ ನೋಡಿ ಊರಿನ ಜನ ಎಲ್ಲ ನಮ್ಮಿಬ್ರನ್ನು ಸೂಪರ್ ಜೋಡಿ ಅಂತ ಹೇಳೋರು. ಸರ್ ಈಗ ನೀವೇ ಹೇಳಿ ಸರ್, ನಮ್ಮಿಬ್ರದ್ದು ಸೂಪರ್ ಜೋಡಿ ಹೌದೋ ಅಲ್ವೋ ಹೇಳಿ ಸರ್. ನೋಡಿದ್ರಾ, ನೀವು ಒಪ್ಕೊಂಡ್ಬಿಟ್ರಿ. ಸರ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ನಾನು ಅಲ್ಲಿಂದ ಇಲ್ಲಿವರೆಗೂ ಏನಕ್ಕೆ ಬಂದಿದ್ದೀನಿ ಅಂದ್ರೆ ನಮ್ ಬ್ರೂಸ್ಲಿ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು ಅಂತ. ಅದೇನು ಅಂದ್ರೆ, ಎಕ್ಸ್ಕ್ಯೂಸ್ ಮೀ. ಹಾಗಾದ್ರೆ ಕೃಷ್ಣಲೀಲ ಇಬ್ಬರು ಸೇರಿ ನಿರ್ಧಾರ ತಗೊಂಡಿದ್ದಾರೆ ಅನ್ಸುತ್ತೆ. ನಿಜ ಹೇಳ್ತಿದ್ದೇನೆ ಚುಕ್ಕಿ, ಏಜೆ ನನ್ನ ಲೈಫಲ್ಲಿ ಇರೋದು ಅನಿವಾರ್ಯನೋ ಅದೃಷ್ಟನೋ ನಂಗೆ ಗೊತ್ತಿಲ್ಲ. ಆದ್ರೆ ನಂಗೆ ತುಂಬಾ ಖುಷಿ ಇದೆ. ಏಜೆನೆ ಸಾಟಿ, ಅವ್ರ ಸರಿಸಮ ಯಾರೂ ಇಲ್ಲ. ಅಕ್ಕ, ನೀನ್ ಅದೃಷ್ಟವಂತೆನೆ ಕಣೆ. ಈ ಕಾಲದಲ್ಲಿ ಮದ್ವೆ ಆಗೋ ಹುಡ್ಗ ಹೆಂಡತಿನ ನೋಡ್ಕೊಳ್ಳೋದೆ ಹೆಚ್ಚು. ಅಂತದ್ರಲ್ಲಿ ಹೆಂಡತಿ ಫ್ಯಾಮಿಲಿನ ತನ್ ಸ್ವಂತದವ್ರ ತರ ಕಾಪಾಡೋ ಏಜೆ ಸಿಕ್ಕಿರೋದು ನಿಜವಾಗ್ಲೂ ಅದೃಷ್ಟನೇ. ಅದ್ರಲ್ಲೂ ಒಳ್ಳೆಯವ್ರಿಗೆ ಒಳ್ಳೆಯವ್ರೇ ಸಿಗ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ನಿನಗೆ ಏಜೆ ಸಿಕ್ಕಿರೋದು. ಚುಕ್ಕಿ, ಅಪ್ಪ ಎಲ್ಲಿ? ಇಷ್ಟೊತ್ತಿಗೆ ಬಂದಿರ್ತಾರೆ ಅನ್ಸತ್ತೆ, ಹೋಗ್ ನೋಡು. ಹಾ, ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ಏಜೆ ಸರ್ ಬರ್ತಾರಂತ ಗೊತ್ತಿದ್ರೆ ಆಫೀಸಿಗೆ ರಜಾ ಆದ್ರೂ ಹಾಕ್ಬೋದಿತ್ತು. ಪಾಪ ಮಾತಾಡಕ್ಕೂ ಆಗ್ಲಿಲ್ಲ. ಏನ್ ಅನ್ಕೊಂಡ್ರೋ ಏನು. ರೇವತಿ, ಏನಮ್ಮ ಹುಡುಗಾಟ ನಿಂದು? ಬಿಡಮ್ಮ. ಅಪ್ಪ, ಏನಪ್ಪ ನೀನು ದೊಡ್ಡ ಮಗಳು, ನನ್ ಮುದ್ದಿನ ಮಗಳು ಅಂತೆಲ್ಲ ಹೇಳ್ತೀಯಾ? ನಾನು ಅಪ್ಕೊಂಡ್ರೆ ರೇವತಿ ಅಂತೀಯಲ್ಲ. ನಿನ್ ಜೊತೆ ನಿಂಗೆ ನನ್ ಮೇಲೆ ಪ್ರೀತಿನೇ ಇಲ್ಲ. ಬರ್ತಾ ಏಜೆ ಸರ್ ಹತ್ರ ಮಾತಾಡ್ಕೊಂಡ್ ಬಂದಿದ್ದೀನಿ. ನೀನ್ ಬಂದಿದ್ದೀನಿ ಅಂತ ಗೊತ್ತಾಗಲ್ಲೇನಮ್ಮ ನಂಗೆ. ಅಯ್ಯೋ ಹೌದಲ್ವಾ, ನಾನು ಆಂಗಲ್ ಇಂದ ಯೋಚನೆ ಮಾಡಿಲ್ಲ. ಹೇಗಿದೀಯ ಮರಿ? ನಾನ್ ಚೆನ್ನಾಗಿದ್ದೀನಪ್ಪ. ನೋಡು, ಸೀರಿಯಲ್ ಹೀರೋಯಿನ್ ತರ ಸೂಪರ್ ಆಗಿದ್ದೀನಿ. ಆದ್ರೆ ಅವ್ರ ತರ ಅಳ್ತಿಲ್ಲ ಅಷ್ಟೇ. ಅಳು ಬೇಡಮ್ಮ, ನೀನ್ ಯಾವಾಗ್ಲೂ ಹೀಗೆ ಚೆನ್ನಾಗಿರು. ಅಪ್ಪ, ನೀವೆಲ್ಲ ಚೆನ್ನಾಗಿದ್ರೆ ನಾನ್ ಚೆನ್ನಾಗೇ ಇರ್ತೀನಪ್ಪ. ನನಗೇನಾಗಿದೆ ಅಮ್ಮ, ಏಜೆ ಸರ್ ಸನ್ಮಾನ ಮಾಡಿಸಿ ನನ್ನ ಕೆಲಸ ವಾಪಸ್ ಕೊಡ್ಸಿದ್ದಾರೆ. ಇವಾಗ ನಾನು ಆಫೀಸ್ಗೆ ಹೋದ್ರೆ ಎಂಥ ಗೌರವ, ಎಂಥ ಪ್ರೀತಿ ಗೊತ್ತಾ? ಇವಾಗ ನೋಡ್ಬೇಕು ನಿಮ್ಮ ಅಪ್ಪನ ದರ್ಬಾರು ಆಫೀಸಲ್ಲಿ. ಜೀವನ ಸಾರ್ಥಕ ಅನ್ನಿಸ್ಬಿಟ್ಟಿದೆಮ್ಮ. ಇದೆಲ್ಲ ನಿನ್ ಗಂಡನ್ ಚಮತ್ಕಾರ. ಅಪ್ಪ, ನೀನ್ ಹೀಗೆ ಖುಷಿಯಾಗಿರೋದ್ ನೋಡ್ತಿದ್ರೆ ನನ್ ಕಣ್ ತುಂಬಷ್ಟು ಖುಷಿ ಆಗ್ತಿದೆ ಅಪ್ಪ. ಸರಿ, ನಂಗೆ ಟೈಮ್ ಆಗ್ತಿದೆ, ನಾವು ಹೊರಡ್ತೀವಿ. ನೀನ್ ಫ್ರೆಶ್ ಅಪ್ ಆಗಿ ಬೇಗ ಬಾ. ಸರಿಮ್ಮ. ನನ್ ಕಿರುಬೆರಳು ಹಿಡ್ಕೊಂಡು ಜೀವನ ಪೂರ್ತಿ ನನ್ ಜೊತೆ ಕರ್ಕೊಂಡು ಹೋಗ್ತೀಯಾ? ನಿಮ್ಮಿಬ್ಬರ ಮಧ್ಯೆ ಮುಗುರ್ನವ್ರು ಬರೋಕ್ಕೆ ಅವಕಾಶನೇ ಆಗ್ಬಾರ್ದು. ನಿಮ್ಮಿಬ್ಬರ ಸಂಬಂಧ ಆಳವಾಗಿ ಬೇರೂರಿ ಗಟ್ಟಿಯಾಗಿ ಬೆಳಿಬೇಕು. ಅದನ್ನ ನೋಡ್ತಾ ನೋಡ್ತಾ ನೆಮ್ಮದಿಯಾಗಿ ನಾ ಕಣ್ಮುಚ್ಚಬೇಕು. ನಾವೆಲ್ಲ ಇವರಿಬ್ರು ಮುಂದೆ ಮದ್ವೆ ಮಾಡ್ಕೊಂಡು ಒಂದಾಗಿ ಸುಖವಾಗಿರ್ತಾರೆ ಅಂತ ಕನ್ಸ್ಕೊಂಡಿದ್ವಿ. ಯಾಕೊಬ್ರೆ ಕೂತಿದ್ದೀರಾ? ಅಭ್ಯಾಸ ಆಗಿದೆ. ಕೃಷ್ಣ ಇದ್ದಿದ್ರೆ ಒಳ್ಳೆ ಕಂಪ್ನಿ ಕೊಡೋನು.
ಅವನಿದ್ರೆ ಬೇಜಾರೇ ಆಗಲ್ಲ. ಬೇಕಾದವ್ರ ಜೊತೆಲಿದ್ರೆ ಹಾಗೆ ಬೇಸರ ಅನ್ಸಲ್ಲ. ಇವತ್ತ್ಯಾಕೆ ನೀವು ನಮ್ಮಮ್ಮ ಒಗಟೊಗಟಾಗಿ ಮಾತಾಡ್ತಿದ್ದೀರಾ? ನಂಗಂತೂ ಏನೋ ಅರ್ಥನೇ ಆಗ್ತಿಲ್ಲ. ಒಗಟಿನ ನಿಜವಾದ ಅರ್ಥ ಸೃಷ್ಟಿ ಮಾಡಿದವ್ರಿಗಿಂತ ಬಿಡಿಸಿದವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಏನೋಪ್ಪ, ನಂಗಿದು ಅರ್ಥ ಆಗ್ಲಿಲ್ಲ. ಆದ್ರೆ ನಾನಿವತ್ತು ತುಂಬಾ 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 ಖುಷಿ ಆಗಿದ್ದೀನಿ. ನಾನು ಎಷ್ಟೋ ದಿನ ಆದ್ಮೇಲೆ ಇಷ್ಟೊಂದು ಖುಷಿ ಆಗಿದ್ದೀನಿ ಗೊತ್ತಾ? ಇದೆಲ್ಲ ಕ್ರೆಡಿಟ್ ಕೃಷ್ಣನ್ಗೆ ಹೋಗ್ಬೇಕು. ಅವ್ನು ನನ್ಗೆ ಎಷ್ಟು ನಗ್ಸಿದಾನೆ ಅಂದ್ರೆ ನನ್ ಹೊಟ್ಟೆ ನೋವು ಬರೋಷ್ಟು ನಗ್ಸಿದಾನೆ. ಅವನ್ ಜೊತೆಗಿದ್ರೆ ಎಲ್ಲರೂ ನಗ್ತಾನೆ ಇರ್ತಾರೆ. ಹೊರಡೋಣ. ಹಾ, ನಾನು ಅದೇ ಹೇಳಕ್ ಬಂದೆ. ಒಂದ್ ನಿಮಿಷ, ಕೃಷ್ಣಂಗ್ ಬಾ ಹೇಳಿ ಬಂದ್ಬಿಡ್ತೀನಿ ಆಯ್ತಾ? ಅಮ್ಮ, ಅರ್ಶನ ಕುಂಕುಮ ಕೊಡು, ನಾವು ಹೊರಡ್ತೀವಿ. ಅಲ್ಲ ಕಣೋ, ನೀನ್ ನಂಗೆ ಹೇಳ್ದೆ ಕೇಳ್ದೆ ಮದ್ವೆ ಅದೇ, ಹೇಳ್ದೆ ಕೇಳ್ದೆ ಮದ್ವೆ ಅದಂತ ಪದೇ ಪದೇ ಕಾಡ್ತಿದ್ಯಲ್ಲ. ಈಗ ನೀನ್ ಮಾಡಿರೋದೇನೋ? ಅದೇನೋ ಅಚಾನಕ್ ಆಗಿ ಆಯ್ತಪ್ಪ. ಏನು ಲವ್ವಾ? ಹೌದು. ಮಜ್ಜಿ ಹೇಳೇ ಇಲ್ವಲ್ಲೋ, ಹೇಗೋ ಲವ್ ಮಾಡ್ದೆ, ಹೇಳೋ 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 ಹೇಳೋ. ಅಯ್ಯೋ, ಹೇಳು ಅಂದ್ರೆ ಇಲ್ಲಿ ಹೇಗೆ ಹೇಳೋದು? ಅದೆಲ್ಲ ನಂಗೆ ಗೊತ್ತಿಲ್ಲ. ಈ ಕ್ಷಣ ನೀವಾಗ್ಲೇ ಹೇಳ್ಬೇಕು ಹೇಗ್ ಪ್ರಪೋಸ್ ಮಾಡ್ದೆ ಅಂತ. ಹೇಳು 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 ಹೇಳು. ಆಯ್ತಾಯ್ತು, ಹೇಳ್ತೀನಿ, ಸಮಾಧಾನ ಮಾಡ್ಕೋ. ಸರಿ ಸರಿ, ಹೇಳಿ ಇವಾಗ ಆಯ್ತಾ? ಹೇಳ್ಕೊಳ್ಬೇಕು ಅನ್ಕೊಂಡಿರೋ ಎಷ್ಟೊಂದು ಮಾತುಗಳು ಎಕ್ಸ್ಪ್ರೆಸ್ ಮಾಡೋದಕ್ಕಾಗದೆ ಮನ್ಸಲ್ಲಿ ಹಾಗೆ ಉಳ್ಕೊಂಡ್ಬಿಟ್ಟಿವೆ. ಇನ್ನೂ ತಡ ಮಾಡಿದ್ರೆ ನನಗೇನಷ್ಟ. ಅದಕ್ಕೆ ಮನ್ಸಲ್ಲಿರೋ ಮಾತುಗಳನ್ನೆಲ್ಲ ನಿನ್ ಮುಂದೆ ಹೇಳ್ಕೊಳ್ಬೇಕು ಅಂತ ಬಂದಿದ್ದೀನಿ. ನಿನ್ ಲೈಫಲ್ಲಿ ಹಿಂದೆ ಏನಾಗಿದೆ ಅಂತ ನನಗೆ ಗೊತ್ತಿದೆ. ಆಗಿರೋ ತಪ್ಪನ್ನ ತಿದ್ದೋಕ್ ಆಗದೆ ಹೋದ್ರು ಮುಂದಾಗೋ ತಪ್ಪನ್ನ ತಡೆಯೋಕೆ ಅಂತಾನೆ ಆ ದೇವರು ನನ್ನನ್ನ ಅಲ್ಲಿಂದ ಇಲ್ಲಿವರೆಗೂ ಕರೆಸಿದಾನೆ ಅಂತ ಅನ್ಸುತ್ತೆ. ಪ್ರೀತಿ ಒಂದೇ ಸಲ ಆಗೋದು ಅಂತ ನಂಬೋ ಹುಚ್ಚ ನಾನಲ್ಲ. ಪ್ರತಿ ಸಲ ಹೃದಯ ಮುರಿದೋದಾಗ್ಲೂ ಅದು ವಾಸಿ ಆಗ್ಬೇಕು ಅಂದ್ರೆ ಮತ್ತೆ ಪ್ರೀತಿ ಆಗ್ಲೇಬೇಕು. ಅದೇ ಪ್ರಕೃತಿ. ಹಾಗಂತ ಮುಂದೆ ಒಳ್ಳೆ ಪ್ರೀತಿ ಇದ್ರೂ ಕೂಡ ಬೇರೆ ಕಡೆ ಅವಕಾಶ ಹುಡ್ಕೋ ಕೆಟ್ಟ ಮನ್ಸನಂತಲ್ಲ. ಒಂದು ಸಲ ನಿಜವಾದ ಪ್ರೀತಿ ಅಂತ ಆದ್ಮೇಲೆ ಪದೇ ಪದೇ ಅದೇ ಮನ್ಸಿನ ಮೇಲೆ ಪ್ರೀತಿ ಆಗುತ್ತೆ ಅಂತ ನಂಬೋನ್ ನಾನು. ನೀನು ಕಣ್ಣಾದ್ರೆ ನಾನು ರೆಪ್ಪೆ ಆಗ್ತೀನಿ, ನೀನು ಹೂವಾದ್ರೆ ನಾನು ಅದ್ರ ಪರಿಮಳ ಆಗ್ತೀನಿ. ಒಟ್ಟಿನಲ್ಲಿ ನಿನ್ ಕಣ್ಣಲ್ಲಿ ಕಣ್ಣಿಟ್ಟು, ನನ್ನ ಮನ್ಸಲ್ಲಿ ನಿನ್ನ ಮನ್ಸಿಟ್ಟು, ಜೀವನ ಪರ್ಯಂತ ನನ್ನ ಎದೆಗೂಡಲ್ಲಿ ಬಚ್ಚಿಟ್ಕೊಂಡು ಕಾಪಾಡ್ತೀನಿ. ನಿನಗ್ ಸಿಗದೆ ಇರೋ ಪ್ರೀತಿನ ಸಾಕಾಗೋಷ್ಟು ನಾನ್ ಕೊಡ್ತೀನಿ. ನಿನ್ ಲೈಫ್ನ ಪಾಸ್ಟ್ ಮರೆತು ನನ್ನ ಲೈಫ್ಗೆ ಫ್ಯೂಚರ್ ಆಗಿ ಈ ನನ್ನ ರೀತಿ ಒಂದು ಈ ಕೃಷ್ಣನ ಮದುವೆ ಆಗ್ತೀಯ.
ನನ್ನ ಮನಸ್ಸಲ್ಲಿ ನಿನ್ನ ಮನಸ್ಸಿಟ್ಟು ಜೀವನ ಪರ್ಯಂತ ನನ್ನ ಎದೆ ಕೂಡಲ್ಲಿ ಬಚ್ಚಿಟ್ಕೊಂಡು ಕಾಪಾಡ. ನಿನಗೆ ಸಿಗದೆ ಇರೋ ಪ್ರೀತಿನ ಸಾಕಾಗೋಷ್ಟು ನಾನ್ ಕೊಡ್ತೀನಿ. ನಿನ್ ಲೈಫ್ ನ ಪಾಸ್ಟ್ ನನ್ನ ಲೈಫ್ಗೆ ಫ್ಯೂಚರ್ ಆಗಿ ಈ ನನ್ನ ಪ್ರೀತಿ ನೋಡ್ಕೊಂಡು ಈ ಕೃಷ್ಣನ ಮದುವೆ ಆಗ್ತದೆ. ಏಜೆ, ನಿಮ್ಮನ್ನ ನಮ್ಮ ಮನೆ ಕರೆದಾಗ ನೀವೆಲ್ಲಿ ಬರಲ್ಲ ಅಂತ ಹೇಳ್ತಿರೋ ಅಂತ ಹೆದರಿದ್ದೆ. ಬಟ್ ನಿಮ್ಮ ಬ್ಯುಸಿ ಸ್ಕೆಡ್ಯೂಲಲ್ಲಿ ನನಗೋಸ್ಕರ ಟೈಮ್ ಮಾಡ್ಕೊಂಡು ಬಂದಿದ್ದಕ್ಕೆ ತುಂಬ ಥ್ಯಾಂಕ್ ಯು. ನಂಗೆ ತುಂಬ ಖುಷಿ ಆಯಿತು. ದಟ್ಸ್ ಓಕೆ, ನೋ ಪ್ರಾಬ್ಲಮ್. ಅದು ನಿಜ ಬಿಡಿ. ನಾನು ಮತ್ತೆ ಕೇಳ್ತೀನೋ ಇಲ್ವೋ, ಇಷ್ಟು ದಿನ ಆದ್ಮೇಲೆ ಕೇಳಿದ್ದೀನಿ ಅಂದರೆ ನೀವು ಅದನ್ನ ಕೊಡಲೇಬೇಕಾಗಿತ್ತು. ನಾಳೆ ಯಾರು ಇರ್ತಾರೋ ಏನೋ. ಜೊತೆಲಿದ್ದಾಗ ಕಿತ್ತಾಡೋ ಬದಲು ಜೊತೆಲಿರ್ಬೇಕಾದ್ರೆ ಒಬ್ರಿಗೊಬ್ರಿಗೆ ಆಗ್ಬೇಕಲ್ವಾ? ನಾನಿವತ್ತ ಕೃಷ್ಣನ ಮೀಟ್ ಮಾಡಿ ತುಂಬಾ ಖುಷಿ ಆಯ್ತು. ನನ್ ಖುಷಿನ ಹೇಳ್ಕೊಳಕ್ಕೆ ಆಗ್ತಿಲ್ಲ. ಇನ್ ಸ್ವಲ್ಪ ತಲ್ಲೇ ಇರ್ಬೇಕು ಅನ್ಸ್ತು. ಆದ್ರೆ ನಿಮ್ ಟೈಮು ಇಂಪಾರ್ಟೆಂಟ್ ಅಲ್ವಾ? ಇನ್ಮೇಲಿಂದ ಈ ತರ ತೊಂದ್ರೆ ಕೊಡಲ್ಲ. ಈ ಸತಿಯನ್ನು ನಿಮ್ಮನ್ನ ಕರ್ಕೊಂಡು ಹೋದೆ, ನೆಕ್ಸ್ಟ್ ಟೈಮು ನಾನು ಒಬ್ಳೇ ಹೋಗ್ತೀನಿ, ನೋ ಪ್ರಾಬ್ಲಮ್. ಅಯ್ಯೋಯ್ಯೋ, ಮಾತಿನ ಮಧ್ಯ ಮರ್ತೆ ಹೋಗ್ಬಿಟ್ಟೆ. ನಾನು ನಿಮಗೆ ಏನೋ ಕೇಳಿದ್ದೆ, ಅದಕ್ಕೆ ನೀವು ರಿಪ್ಲೈ ಮಾಡ್ತೀನಿ ಅಂತ ಹೇಳಿದ್ರಿ, ಏನು ಹೇಳಲೇ ಇಲ್ಲ. ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ನೀವು ಸುಮ್ಮನೆ ಆಟ ಆಡಿಸ್ತೀರಪ್ಪ. ನಿಮಗೆ ನನ್ನ ಖುಷಿ ಮುಖ್ಯ ಅನ್ನೋದಾಗಿದ್ರೆ ನೀವು ರಿಪ್ಲೈ ಮಾಡ್ತಿದ್ರಿ. ನೀವು ಈ ಥರ ಲೇಟ್ ಮಾಡ್ತಿರೋದು ನೋಡಿದ್ರೆ ನಿಮಗೆ ನಾನು ಖುಷಿಯಾಗಿರೋದು ಇಷ್ಟ ಇಲ್ಲ ಅನ್ಸುತ್ತೆ. ನೀವು ಕೊಡಲ್ಲ ಅಂತ ನಂಗೆ ಗೊತ್ತು. ಏನಮ್ಮ ಅದು? ನನ್ನ ಮಗ ನಿನಗೆ ಕೊಡಕ್ಕಾಗದೇ ಇರೋಂಥದ್ದು? ಅಜ್ಜಿ, ಅದು ಅವಳೇನೋ ಸುಮ್ಮನೆ ಮಾತಾಡ್ತಾ ಇದ್ದಾಳೆ ಅಷ್ಟೇ. ನೀ ಹೋಗಿ ಮಲ್ಕೋಗು. ನನಗೆ ಹೋಗಿ ಮಲ್ಕೊಳಕ್ ಗೊತ್ತಿದೆ. ಆದ್ರೆ ಈಗ ನನ್ನ ಸೊಸೆಗೆ ನಿನ್ ಕೈಯಿಂದ ಏನ್ ಕೊಡಕ್ಕಾಗೋದಿಲ್ಲ ಅದು ಹೇಳು. ಹಾಗೆ ಕೇಳಿ ಅಜ್ಜಿ, ನಾನು ಅವತ್ತಿಂದ ಕಾಯ್ತಾ ಇದ್ದೀನಿ, ಇನ್ನೂ ಕೊಟ್ಟಿಲ್ಲ. ಸರಿ, ನನಗೂ ಹೇಳು ಅದೇನು ಅಂತ, ನಾನ್ ಕೊಡಿಸ್ತೇನೆ. ಅಜ್ಜಿ, ಅದೇನು ಅಂದ್ರೆ ಲೀಲಾ, ನಾ ಕೊಡ್ತೀನಿ ಅಂತ ಹೇಳ್ದೆ ತಾನೆ, ಈಗ ಯಾಕೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿದ್ಯಾ? ಇಲ್ಲ, ನೀವು ಕೊಡಲ್ಲ ಅಂತ ಅನ್ಸ್ತಿದೆ. ಅಜ್ಜಿ, ಏನಂತ ನನಗೆ ಕೇಳಿ, ನಾನು ಹೇಳ್ತೀನಿ. ಅದೇನಂದ್ರೆ, ನಾನು ಏಜೆಗೆ ಕೊರಿಯರ್ ಕಳ್ಸಿದ್ದೆ. ಅದಕ್ಕೆ ರಿಪ್ಲೈ ಕೊಡು ಅಂದ್ರೆ ಕೊಡ್ತಾನೆ ಇಲ್ಲ. ಇದೇ ಮನೇಲಿ ಇಟ್ಕೊಂಡು ಕೊರಿಯರ್ ಕಳ್ಸಿದ್ಯಾ? ನೇರವಾಗಿ ಕೊಡ್ಬೋದಿತ್ತಲ್ಲಮ್ಮ. ಅಮ್ಮ, ಅವಳು ಹುಚ್ಚುಚ್ಚಾಗಿ ಏನೋ ಮಾತಾಡ್ತಾ ಇದ್ದಾಳೆ, ನೀನ್ ಹೋಗಿ ಮಲ್ಕೋ. ಇಲ್ಲ ಕಣ, ಅದೇನು ಅಂತ ನಾನು ಕೇಳ್ಬಿಟ್ಟ ಹೋಗೋದು. ಹೇಳಮ್ಮ, ನೀ ಕೊರಿಯರಲ್ಲಿ ಏನ್ ಕಳಿಸಿದ್ದೆ? ಅದ್ರಲ್ಲಿ ಏನ್ ಬರ್ದಿತ್ತು ಅಲ್ಲ, ನಾನಕ್ ನಿಮಗೆ ಹೇಳ್ಬೇಕು? ಇಬ್ರ ಮಧ್ಯ ಮೂರನೇವ್ರು ಬರಬಾರ್ದು ಅಂತ ನೀವೇ ತಾನೇ ಹೇಳಿದ್ದು. ಅಂದ್ರೆ ನೀವಿಬ್ರು ಗಂಡ ಹೆಂಡತಿ ಮಧ್ಯೆ ನಾನ್ ಬರಬಾರ್ದು ಅಂತ ಹೇಳ್ತಿದ್ಯಾ? ನಿಂಗೆ ನಂಗೆ ತಿರುಗಿಸ್ತೀಯಾ? ಅಜ್ಜಿ, ಬಿಡಿ, ನೋವುತ್ತೆ. ನಾನು ಹಾಗೆ ಹೇಳಲಿಲ್ಲ. ಹುಡುಗಿ ರಾಮ್, ನೀನ್ ಹೆಂಡತಿಗೆ ಅದೇನ್ ನೀನ್ ಕೊಡ್ಬೇಕೋ ಆದಷ್ಟು ಬೇಗ ಅದನ್ನ ಕೊಟ್ಬಿಡು, ಆಯ್ತಾ? ಅಜ್ಜಿ ಇರಿ, ನಾನು ಬರ್ತೀನಿ. ಬೇಗ ಕೊಡ್ಬೇಕು, ಆಯ್ತಾ?
ಲೀಲಾ ಆ ಕಡೆ ಎಲ್ಲೋ ಇದ್ದಾಳೆ, ಫೋನ್ ಮಾಡಕ್ಕೆ ಹೇಳ್ತೀನಿ ಮತ್ತೆ. ಸರ್ 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 ಒಂದ್ ನಿಮಿಷ ಸರ್, ನಾನು ನಿಮ್ ಜೊತೆ ಮಾತಾಡ್ಬೇಕು ಅಂತಾನೆ ಫೋನ್ ಮಾಡಿದ್ದು. ಹೇಳಿ. ಸರ್, ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ತುಂಬಾ ಖುಷಿ ಆಯ್ತು ಸರ್. ಹಾಗೆ ಇನ್ನೊಂದು ಮಾತು, ನಮ್ ಬ್ರೂಸ್ಲಿ ತುಂಬಾ ಒಳ್ಳೆ ಹುಡುಗಿ ಸರ್. ಅವಳ ಮನ್ಸು ಮಗು ತರ. ಮಗು ಏನ್ ಮಾಡುತ್ತೆ, ಅದಕ್ಕೆ ಇದು ಬೇಕು ಅನ್ನೋದು ಕೊಡದೆ ಇದ್ದಾಗ ಹಠ ಮಾಡುತ್ತೆ. ಅದಕ್ಕೆ ಸರ್ ಅವಳನ್ನ ಚಿಕ್ಕ ವಯಸ್ಸಿಂದ ನಾನು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದೀನಿ, ಇನ್ನು ಮುಂದೆನೂ ಚೆನ್ನಾಗಿ ನೋಡ್ಕೊಳ್ತೀನಿ. ಅವಳು ಯಾವತ್ತೂ ಯಾರ ಹತ್ರನೂ ಅವಳಿಗೋಸ್ಕರ ಅಂತ ಏನು ಕೇಳಿದ್ದಿಲ್ಲ ಸರ್. ನಿಮ್ಮ ಹತ್ರ ಅವಳಿಗೋಸ್ಕರ ಅಂತ ಏನಾದ್ರು ಕೇಳಿದ್ರೆ ತಡ ಮಾಡದೆ ಕೊಟ್ಬಿಡಿ ಸರ್. ತುಂಬಾ ಮಾತಾಡ್ಬಿಟ್ಟೆ ಅನ್ಸುತ್ತೆ. ಮತ್ತೆ ಸಿಗೋಣ ಸರ್. ಬಾಯ್ ಸರ್, ಟೇಕ್ ಕೇರ್. ಯಾ, ಗುಡ್ ನೈಟ್. ನಿಮ್ಮ ಹತ್ರ ಅವಳಿಗೋಸ್ಕರ ಅಂತ ಏನಾದ್ರು ಕೇಳಿದ್ರೆ ತಡ ಮಾಡದೆ ಕೊಟ್ಬಿಡಿ ಸರ್. ಈ ನೋಟಿಸ್ಗೆ ರಿಪ್ಲೈ ಮಾಡಲೇಬೇಕಾ? ಎಸ್, ಮಾಡಲೇಬೇಕು ಸರ್. ಓ, ಬಟ್ ಲೀಗಲ್ ಆಗಿ ಬೇರೆ ಏನಾದ್ರು ಆ್ಯಕ್ಷನ್ ತೊಗೊಳಕ್ಕಾಗತ್ತಾ? ನಾನು ಎಲ್ಲ ಚೆಕ್ ಮಾಡಿದೆ, ಬಟ್ ನೋ ಯೂಸ್ ಸರ್. ಎಷ್ಟು ದಿನದಲ್ಲಿ ಇದಕ್ಕೆ ರಿಪ್ಲೈ ಮಾಡಬೇಕು? ಟೈಮ್ ಇದೆ, ಆದರೂ ಕೊಡಬೇಕು. ಯಾವುದಕ್ಕೂ ಒಂದ್ಸಲ ನೀವು ಮೇಡಮ್ ಹತ್ರ ಮಾತಾಡಿ ನೋಡಿ ಸರ್. ಅದಾಗಲ್ಲ. ಆ್ಯಕ್ಚುಲಿ ಲೀಲಾ ನನಗೆ ಡಿವೋರ್ಸ್ ಕೊಡುವಂಥದ್ದು ಏನಾಗಿದೆ ಅಂತಲೇ ನನಗೆ ಅರ್ಥ ಆಗ್ತಾ ಇಲ್ಲ. ಎನಿವೆ, ನೀವು ಹೊರಡಿ ಸರ್, ನಾನು ಕರೆಸ್ಕೊತೀನಿ. ಓಕೆ ಸರ್. ಸರ್, ಏನ್ ಮಾತಾಡ್ತಿದ್ದೀರಾ ಸರ್? ಲೀಲಾ ಮೇಡಮ್ ನಿಮ್ಗೆ ಡೈವರ್ಸ್ ಕೊಡ್ತಿದ್ದಾರಾ? ಇಲ್ಲ ಸರ್, ಚಾನ್ಸೇ ಇಲ್ಲ ಸರ್. ಲೀಲಾ ಮೇಡಮ್ ಈ ತರ ಮಾಡಕ್ ಚಾನ್ಸೇ ಇಲ್ಲ. ನಾನಿದರ ನಂಬಲ್ಲ ಸರ್. ನಿನಗೆ ಸೆನ್ಸ್ ಇಲ್ಲ? ಬರಕ್ ಮುಂಚೆ ಹೇಳ್ಬಿಟ್ಟು ಬರ್ಬೇಕು ಅಂತ ಗೊತ್ತಾಗಲ್ಲ ನಿಂಗೆ? ಸರ್, ನನ್ನ ಓಡಿರಿ ತುಳಿದು ಸಾಯಿಸ್ಬಿಡಿ ಸರ್. ಆದ್ರೆ ಲೀಲಾ ಮೇಡಮ್ ಡಿವೋರ್ಸ್ ಕೊಡ್ತಿರೋದು ಸುಳ್ಳು ಅಂತ ಒಂದ್ಸಲ ಹೇಳಿ ಸರ್. ನನ್ನ ಕೈಲಿ ನಂಬಿಕೆ ಆಗ್ತಿಲ್ಲ ಸರ್. ಸುಳ್ಳಾಗಿದ್ರೆ ಲಾಯರ್ ಯಾಕೆ ಬರ್ತಾ ಇದ್ರು? ಸರ್, ಇಲ್ಲೇನೋ ಮಿಸ್ ಹೊಡಿತಿದೆ. ನಿಮ್ ಕೈ ಮುಗಿತೀನಿ, ಕಾಲು ಹಿಡಿತೀನಿ ಸರ್. ನೀವು ಮಾತ್ರ ಈ ಡಿವೋರ್ಸ್ ಪೇಪರ್ಗೆ ರಿಪ್ಲೈ ಕೊಡಕ್ ಹೋಗ್ಬಿಡಿ ಸರ್. ಸರ್, ಅವರು ಆತರ ಮಾಡೋರಲ್ಲ ಸರ್. ಒಂದ್ ವೇಳೆ ಆತರ ಮಾಡಿದ್ರು ನಾನು ಅವ್ರ ಹತ್ರ ಮಾತಾಡ್ತೀನಿ ಸರ್. ಸುಮ್ಮನೆ ಮಾತಾಡಿ ಟೈಮ್ ವೇಸ್ಟ್ ಮಾಡ್ಬೇಡ, ಹೊರಡು. ಸರ್, ನೀವು ನನ್ನ ಸಾಯಿಸಿದ್ರು ಪರವಾಗಿಲ್ಲ ಸರ್, ಆದ್ರೆ ನಿಮ್ಮಿಬ್ಬರನ್ನ ದೂರ ಆಗಕ್ಕೆ ನಾನು ಬಿಡಲ್ಲ ಸರ್. ಅದೇಗ್ ಸರ್ ನಿಮ್ಗೆ ಡಿವೋರ್ಸ್ ಕೊಡ್ತಾರೆ? ದೇವ್ರೇ ಕಾಣದೇ ಇದ್ರು ಅವ್ರಿಗೆ ಕೈ ಮುಗಿಯೋ ಈ ಪ್ರಪಂಚದಲ್ಲಿ ನಿಮ್ಮಂತ ದೇವ್ರಂತ ಮನುಷ್ಯನ ಹೇಗ್ ಸರ್ ಬಿಟ್ಟು ಹೋಗಕ್ ಸಾಧ್ಯ? ಸರ್, ನಾನು ಅವ್ರ ಹತ್ರ ಮಾತಾಡ್ತೀನಿ ಸರ್. ವಿಶ್ವರೂಪ್, ಹೇಳಿದ್ ಕೇಳಿಸ್ಕೊಂಡೆ ತಾನೆ? ಈ ವಿಷಯ ನಿನ್ನ ಬಿಟ್ಟು ಹೊರಗೆ ಹೋಗ್ಬಾರ್ದು, ಗೊತ್ತಾಯ್ತು? ಲೀಲಾ ಮೇಡಮ್ ಡಿವೋರ್ಸ್ ಕೊಡಬಾರ್ದು. ಡಿವೋರ್ಸ್ ಏನಾದ್ರು ಕೊಟ್ರೆ ಈ ಮನೆ ಒಡೆದೋಗುತ್ತೆ. ಹಾಗಾಗಕ್ ನಾನು ಬಿಡಲ್ಲ. ನಾನೇ ಹೋಗಿ ಅವ್ರ ಹತ್ರ ಮಾತಾಡ್ತೀನಿ. ಇಂದು ಬಾನಿಗೆಲ್ಲ ಹಬ್ಬ, ಗಾಳಿಗಂಧಕ್ಕೂ ಹಬ್ಬ. ಇಂದು ಬಾನಿಗೆಲ್ಲ ಹಬ್ಬ. ಮಾಡಿದ್ ಸರಿ ಇಲ್ಲ. ನಾನೇನ್ ಮಾಡ್ಬೇಕಂತ ಮಾಡಿಲ್ಲ ಅಣ್ಣ. ಮತ್ತೆ ಬೇಡ ಅಂತ ಮಾಡಿದ್ರಾ? ಬೇಕು ಬೇಡ ಅಂತ ಮಾಡೋದಕ್ಕಾಗತ್ತಾ ಹೇಳಿ? ಹೀಗಾಗತ್ತೆ. ಹಾಗಂತ ಇಷ್ಟೊಂದು ತಲೆ ಕೆಡ್ಸ್ಕೊಳ್ಳೋದಾ? ಮೇಡಮ್, ನಿಮ್ಗೆ ಇದು ತಲೆ ಕೆಡಿಸ್ಕೊಳ್ದೇ ಇರೋಷ್ಟು ಸಣ್ಣ ವಿಷಯ ಆಗೋಯ್ತಾ? ಒಂದ್ಸಲ ಹೊಡೆದೋದ್ರೆ ಆಮೇಲೆ ಒಂದ್ ಮಾಡಕ್ ಆಗಲ್ಲ ಮೇಡಮ್, ಒಂದ್ ಮಾಡಕ್ ಆಗಲ್ಲ. ಒಂದ್ ಮಾಡಕ್ಕಾಗಲ್ಲ ಅಂತಾನೂ ನಂಗೆ ಗೊತ್ತು, ಸೇರ್ಸಕ್ಕಾಗಲ್ಲ ಅಂತಾನೂ ನಂಗೆ ಗೊತ್ತು. ಅದನ್ನ ಸೇರ್ಸೋ ಪ್ರಯತ್ನನೂ ನಾನು ಮಾಡಲ್ಲ. ಲೈಫ್ ಹೇಗ್ ಕರ್ಕೊಂಡು ಹೋಗುತ್ತೋ ನಾವಾಗ ಹೋಗ್ತಾ ಇರ್ಬೇಕು. ಮೇಡಮ್, ನೀವು ಈ ಮಾತು ಹೇಳ್ತಿರೋದು ನೀವು ಚೆನ್ನಾಗಿರ್ಬೇಕು ಅಂತ ರಾತ್ರಿ ಆಗಲು ತಲೆ ಕೆಡಿಸ್ಕೊಂಡು ಹುಚ್ಚಾಗ್ಬಿಟ್ಟಿದೆ.
ನೀವು ಈ ಥರ ಮಾಡ್ತೀರಂತ ನಾನು ಅನ್ಕೊಂಡಿರ್ಲಿಲ್ಲ. ಅಲ್ಲ ಅಣ್ಣ, ಇಷ್ಟು ಚಿಕ್ಕ ವಿಷಯಕ್ಕೆ ಯಾಕೆ ತಲೆ ಕೆಡ್ಸ್ಕೊತಾ ಇದ್ದೀರಾ? ಒಡೆದೋಯ್ತು ನಿಜ, ಆದ್ರೆ ಜಗತ್ತಲ್ಲಿ ಇದೊಂದೇ ಇದ್ದಿದ್ರೆ ನೀವು ಟೆನ್ಷನ್ ಮಾಡ್ಕೊಳ್ಳೋದು ಕರೆಕ್ಟ್ ಅಂತಿದ್ದೆ. ಆದ್ರೆ ಇನ್ನೊಂದು ಸಿಗುತ್ತೆ ಬಿಡಿ. ಸಾಕು ಮೇಡಮ್, ಸಾಕು. ಇನ್ನು ನನ್ನಿಂದ ಇಂಥ ಮಾತು ಕೇಳಕ್ಕಾಗಲ್ಲ. ನನ್ನ ಬಾಯಿ ಕಟ್ಟಿದೆ, ಅದಕ್ಕೋಸ್ಕರ ನಾನು ಸುಮ್ಮನಿದ್ದೆ. ಏನೇ ಬರಲಿ ಮನುಷ್ಯ ಬದಲಾಗಬಾರ್ದು ಮೇಡಮ್. ಒಂದ್ಸಲ ಕೂತ್ ಯೋಚನೆ ಮಾಡಿ. ಆದ್ರೆ ದಯವಿಟ್ಟು ಈ ತರ ತಪ್ಪು ಮಾಡಕ್ ಹೋಗ್ಬೇಡಿ. ನಿಮ್ಮನ್ನ ಕೈ ಮುಗ್ದು ಕೇಳ್ಕೊತೀನಿ. ಅಣ್ಣ ಅಣ್ಣ, ಅಯ್ಯೋ ದೇವ್ರೆ, ಇವ್ರ್ಯಾಕೆ ಏನೇನೋ ಹೇಳ್ಬಿಟ್ಟು ಹೋದ್ರು. ಅಲ್ಲ, ಒಡೆದೋಗಿರೋದು ನಮ್ಮನ್ನ RCB ಕಪ್ಪ. ಆಫ್ಟರ್ ಒಂದು ಕಾಫಿ ಕಪ್ಪು. ಇಷ್ಟರಲ್ಲೇ ಗೊತ್ತಾಗುತ್ತೆ ನಮ್ ವಿಶ್ವರೂಪಣ್ಣ ಎಷ್ಟು ಎಮೋಷನಲ್ಲು ಅಂತ. ಏಜೆ ಬರೋಷ್ಟರಲ್ಲಿ ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಮಾ, ಏನು ಬರಕ್ ಹೇಳಿದಂತೆ? ಕೂತ್ಕೋ. ಏನಮ್ಮ? ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು, ಅದಕ್ಕೆ ಬರಕ್ ಹೇಳ್ದೆ. ಡಿವೋರ್ಸ್ ವಿಷಯ ಅಮ್ಮಗೇನಾರ ಗೊತ್ತಾಗುತ್ತಾ? ಅದಿರ್ಲಿ, ನಿಂದು ಊಟ ಆಯ್ತಾ? ನಾನು ಊಟ ಮಾಡದೆ ಹೋದ್ರೆ ನನ್ನ ಸೊಸೆ ಬಿಡ್ತಾಳ? ಹಾಗೇನಾದ್ರೂ ನಾ ಹಠ ಮಾಡಿದ್ರೆ ನನ್ನನ್ನ ಸೊಂಟದ ಮೇಲೆ ಕೂರಿಸ್ಕೊಂಡು ಚಂದ್ರನ್ ತೋರಿಸ್ತಾ ಊಟ ಮಾಡಿಸ್ಬಿಡ್ತಾಳೆ. ಅವಳಿಲ್ಲಿ ಇರೋವರೆಗೂ ನೀ ನನ್ನ ಬಗ್ಗೆ ಯೋಚನೆನೇ ಮಾಡಬೇಡ.